ಒಂದೊಂದು ಕಥೆಗಳು ಕೂಡ ಒಂದೊಂದು ರೀತಿಯಾಗಿ ಕರ್ಲನ್ನ ಹಿಡಿದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಜನ ಏನು ಸಾವನ್ನಪ್ಪಿದ್ರು. ಈ ವಿಚಾರದಲ್ಲಿ ಈಗ ಪಿಐಎಲ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗಿದೆ. ಅದರ ವಿಚಾರಣೆ ಆರಂಭವಾಗಿದೆ. ಸ್ವಯಂ ಪ್ರೇರಿತ ಪಿಐಎಲ್ ಅನ್ನು ದಾಖಲಿಸಿಕೊಂಡಿರೋದು ಹೈಕೋರ್ಟ್. ಹಂಗಾಮಿ ಸಿಜೆ ವಿ ಕಾಮೇಶ್ವರ ರಾವ್ ಮತ್ತು ನ್ಯಾಯಮೂರ್ತಿ ಜೋಶಿ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತಾ ಇದೆ. ಈಗ ಆರಂಭವಾಗಿದೆ ಈಗಾಗಲೇ ಕೋರ್ಟ್ನಲ್ಲಿ. ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆ ಆರಂಭವಾಗಿರೋದು. ಮುಖ್ಯವಾಗಿ ಈ ವಿಚಾರದಲ್ಲಿ ಯಾರದ್ದು ತಪ್ಪು, ಜಿಲ್ಲಾಧಿಕಾರಿಗಳಿಂದ ತನಿಖೆ ಮಾಡಿಸ್ಬಿಡ್ತೀವಿ, 15 ದಿನದಲ್ಲಿ ರಿಪೋರ್ಟ್ ತಗೊಂಡ್ಬಿಡ್ತೀವಿ ಅಂತೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ. 15 ದಿನ ತಗೊಂಡು ಟೈಮ್ ಪಾಸ್ ಮಾಡುವಂತ ವಿಚಾರ ಅದು. ಸಮಯವನ್ನು ಮುಂದೂಡೋದು, ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಸಾವನ್ನಪ್ಪಿದ್ರು. ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ವಿವರಣೆಯನ್ನ ನೀಡುತ್ತಾ ಇದ್ದಾರೆ. ಕಾಲ್ತುಳಿತ ದುರಂತದ ಬಗ್ಗೆ ವಿವರಣೆ ನೋಡೋಣ, ಏನು ಕೊಡುತ್ತೆ ಸರ್ಕಾರ ವಿವರಣೆಯನ್ನ ಅಂತ ಹೇಳಿ. ಕಾರಣ ಸರ್ಕಾರ ಅದಕ್ಕೆ ಕೊಡಬೇಕಾಗತ್ತೆ ವಿವರಣೆಯನ್ನ, ಏನಾಯಿತು ಅಲ್ಲಿ ಅಂತೇಳಿ. ಹಾಗಾಗಿ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ, ಏನಾಯಿತು ಈ ಘಟನೆ ಅಂತ ಹೇಳಿ. ಅದರಲ್ಲಿ ಸರ್ಕಾರದ ನಿಲುವು ಏನಿರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿನ್ನೆ 1,000 ಪೊಲೀಸರ ಬಂದೋಬಸ್ತ್ ಇತ್ತು. ಎಲ್ಲಿದ್ರು ಅನ್ನೋದನ್ನು ಕೂಡ ಹೇಳಬೇಕಲ್ವಾ. 1643 ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಸರ್ಕಾರದ ಪರ ವಕೀಲರು ಹೇಳ್ತಾ ಇರೋದು ಇದು ನೋಡಿ. ಆ 1645-48 ಏನು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಎಷ್ಟು ಪೊಲೀಸರು ವಿಧಾನಸೌಧದ ಮುಂಭಾಗದಲ್ಲಿ ಇದ್ರು ಅನ್ನುವಂಥದ್ದನ್ನು ನೋಡಬೇಕು. ಎಲ್ಲೆಲ್ಲಿಂದ ಕರೆಸಿದ್ರು, ಸುಮ್ಮನೆ ನಂಬರ್ಸ್ಗಳನ್ನು ಕೊಡೋದಲ್ಲ. ಅಲ್ಲಿ 2 ಲಕ್ಷ ಜನ ಸೇರಿಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಬೇಡಿ. ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆ ಈಗ ಆರಂಭವಾಗಿದೆ. ಸ್ವಯಂ ಪ್ರೇರಿತ ಪಿಐಎಲ್ ಅನ್ನು ದಾಖಲಿಸಿಕೊಂಡಿದೆ ಕೋರ್ಟ್. ನೀವು 2,000 ಪೊಲೀಸರ ನಿಯೋಜನೆ ಮಾಡಿದ್ದೀವಿ ಅಂತಂದ್ರೂ ನಂಬಲೇಬೇಕು. ಯಾಕಂದ್ರೆ ಯಾರಿಗೂ ಗೊತ್ತಿಲ್ವಲ್ಲ ಎಲ್ಲಿಂದ ಎಣಿಕೆ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಪೊಲೀಸರನ್ನ ನಿಯೋಜನೆ ಮಾಡಿದಾಗ ಆನ್ ಡ್ಯೂಟಿ ಎಲ್ಲಿದ್ರು ಅನ್ನುವಂಥದ್ದು ರಿಪೋರ್ಟ್ ಸಿಕ್ಕೇ ಸಿಗುತ್ತೆ ಆಯಾ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಕಾಲ್ತುಳಿತ ದುರಂತದ ಬಗ್ಗೆ ವಿವರಣೆಯನ್ನು ನೀಡಲಾಗ್ತಾ ಇದೆ. ನಿನ್ನೆ 1,000 ಪೊಲೀಸರ ಬಂದೋಬಸ್ತನ್ನು ಮಾಡಲಾಗಿತ್ತು. ಎಲ್ಲಿಗೆ ಸಾಲತ್ತೆ ರೀ 1,000 ಪೊಲೀಸರ ನಿಯೋಜನೆ? 1643 ಪೊಲೀಸರ ನಿಯೋಜನೆ ಅಂತೆ. ಸ್ಟೇಡಿಯಂ ಬಳಿ 2 ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಏನು ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ನಾವೆಲ್ಲ ಮಾಡಿದ್ವಿ ಬಟ್ ಜನ ಜಾಸ್ತಿ ಆಗಿದ್ದಕ್ಕೇನೆ ಹಿಂಗಾಗಿದೆ ಅಂತ ಹೇಳ್ತಾ ಇರೋದು. 2.5 ಲಕ್ಷ ಜನದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ, 56 ಜನ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 6 ಜನರಿಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಸರ್ಕಾರ ಹೇಳಿಕೊಟ್ಟಿರೋದು 2 ಲಕ್ಷ ಜನ ಸೇರಿದಾಗಲೂ ಕೂಡ ಬರೀ 11 ಸಾವಾಗಿದೆ, ಇನ್ನೂ ಏನೂ ಆಗಿಲ್ಲ, ಎಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ದಂಗಿದೆ. ಕಾಲ್ತುಳಿತ ದುರಂತದ ಬಗ್ಗೆ ವಿವರಣೆಯನ್ನು ನೀಡುತ್ತಾ ಇದ್ದಾರೆ ಈಗ ಹೈಕೋರ್ಟ್ನಲ್ಲಿ. ಸೂತಕದ ಸಂಭ್ರಮ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. 1643 ಪೊಲೀಸರನ್ನು ನಿಯೋಜನೆ ಮಾಡಿದ್ರಂತೆ. ಅದರಲ್ಲಿ ಎಷ್ಟು ಪೊಲೀಸರು ವಿಧಾನಸೌಧದ ಮುಂಭಾಗದಲ್ಲಿ ಇದ್ರು ಅನ್ನೋದನ್ನು ಹೇಳಬೇಕಾಗಿದೆ. ಯಾಕಂದರೆ ಮಿನಿಸ್ಟರ್ಸು ಅಲ್ಲೇ ಇದ್ರು, ಮುಖ್ಯಮಂತ್ರಿಗಳು ಅಲ್ಲೇ ಇದ್ರು, ಉಪಮುಖ್ಯಮಂತ್ರಿಗಳು ಅಲ್ಲೇ ಇದ್ರು. ಅವೆಲ್ಲವೂ ಲೆಕ್ಕ ಇಟ್ಕೊಂಡು ಹೇಳಬೇಕಲ್ಲ ನೀವು ಎಲ್ಲಿದ್ರು ಅಂತ ಹೇಳಿ. ಸ್ಟೇಡಿಯಂ ಹತ್ರ ಎಷ್ಟು ಜನ ಹಾಕಿದ್ರಿ, ವಿಧಾನಸೌಧ ಬಳಿ ಎಷ್ಟು ಜನ ಹಾಕಿದ್ರಿ ಅಂತ ಹೇಳಬೇಕಲ್ಲ. ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚು ಜನ ಬಂದಿದ್ರಿಂದ ಅನಾಹುತ? ನೋ, ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ಸಮಯ ಇರಲಿಲ್ಲ ಅಲ್ಲಿ. ಬೇರೆ ಬೇರೆ ಜಿಲ್ಲೆಗಳಿಂದ ಬರೋಕ್ಕೆ ಗೊತ್ತೂ ಆಗಲಿಲ್ಲ ಏನು ಪರಿಸ್ಥಿತಿ ಇತ್ತು ಅಂತ ಹೇಳಿ. ಕೋಲಾರ, ಯಾದಗಿರಿ, ತುಮಕೂರು ಭಾಗಗಳಿಂದ ಜನ ಬಂದಿದ್ರು. ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಾರ್ರಿ ಅವರೆಲ್ಲ ತುಂಬ ಜನ. ಈಗ ಅಲ್ಲಿ ಸತ್ತವರು ಮಂಡ್ಯದವರು ಅಂತೆಲ್ಲ ಹೇಳ್ತಾ ಇದ್ರು, ಅವ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ಅವ್ರು ಮೈಸೂರಿಗೇನೋ ಹೋಗಿದ್ರಂತೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ರು, ವರ್ಕ್ ಮಾಡ್ತಾ ಇದ್ದಿದ್ದು ಅವರು. ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚು ಜನ ಬಂದಿದ್ರಿಂದ ಅನಾಹುತ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಿಮಗೆ ನಿಭಾಯಿಸೋಕ್ಕಾಗಿಲ್ಲ ಅಂತ ತಾನೇ ನೀವು ಒಪ್ಕೊಳ್ತಾ ಇರೋದು. ವ್ಯವಸ್ಥೆ ಸರಿ ನಮಗೆ ಮಾಡೋಕ್ಕಾಗಿಲ್ಲ ಅಂತ ತಾನೇ ನೀವು ಒಪ್ಕೊಳ್ತಾ ಇರೋದು. ಎತ್ತಾಕೋದೇನು ಅಂತಂದರೆ ಜನನೇ ಜಾಸ್ತಿ ಆಗಿಬಿಟ್ರು, ಅದಕ್ಕೆ ಹಿಂಗೆ ಆಗೋಗ್ಬಿಡ್ತು ಅಂಥೇಳಿ. ಜನ ಎಷ್ಟು ಬಂದರೆ ಏನ್ರಿ, ವ್ಯವಸ್ಥೆ ಮಾಡೋಕ್ಕೇನಾಗಿತ್ತು ನಿಮಗೆ? ಆಯಿತು, ನಿಮ್ಮ ಕಾರ್ಯಕ್ರಮಗಳ ದೊಡ್ಡದಾಗಿ ಒಂದು ಕಡೆಗೆ ಹೇಳ್ಕೊಳ್ತಿರಲ್ಲ, 4 ಲಕ್ಷ ಜನ ಸೇರ್ಕೊಂಡಿದ್ರು ಅಂಥೇಳಿ. ಅವುಗಳನ್ನೆಲ್ಲ ಹೆಂಗೆ ನಿಭಾಯಿಸ್ಕೊಂಡಿದ್ರಿ ನಿಮ್ಮ ಪಕ್ಷಗಳದ್ದು? ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚು ಜನ ಬಂದಿದ್ದರಿಂದ ಅನಾಹುತ ಅಂತ ಹೇಳ್ತಾರೆ. ಅದಕ್ಕೆ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ನೋಡೋಣ ಅದನ್ನು ಕೂಡ. ಕೋಲಾರ, ಯಾದಗಿರಿ, ತುಮಕೂರು ಭಾಗಗಳಿಂದ ಜನ ಬಂದಿದ್ರು ಅಂತ ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಜನ ಬಂದರೆ ಎಚ್ಚರಿಕೆ ಹೇಗೆ ವಹಿಸಿದ್ರಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ.
ಎಚ್ಚರಿಕೆಯನ್ನು ಹೆಂಗೆ ತೊಗೊಂಡ್ರಿ ನೀವು? ನಿರೀಕ್ಷೆ ಇರಲಿಲ್ವಾ ಅಂತ ನಿರೀಕ್ಷೆ ಇರಲಿಲ್ವಂತೆ ನಿನ್ನೆ ಮುಖ್ಯಮಂತ್ರಿಗಳು ಅದನ್ನು ಕೇಳಿಬಿಟ್ರೆ. ಏನು ಲಾಲಿಪಾಪ್ ಕೊಟ್ಟರೆ ಚೀಪೋದು ಹೆಂಗೆ ಅಂತ ಗೊತ್ತಿಲ್ವೇನೋ ಪಾಪ. ಕನಿಷ್ಠ ಕಾಮನ್ ಸೆನ್ಸ್ ಬೇಡವಾ ಇಂಥ ಸಂದರ್ಭಗಳಲ್ಲಿ ಎಷ್ಟು ಇರ್ತಾರೆ ಅಂತೇಳಿ? ಹಿಂದಿನ ದಿನವೇ ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಸೆಲೆಬ್ರೇಷನ್ಗೆ ಹೋಗಿದ್ರು ಅಂತೇಳಿ? ಮೆಡಿಕಲ್ ಸೌಲಭ್ಯಗಳು ಇದ್ವಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಎಲ್ಲಿರಬೇಕಲ್ಲಿ? SOP ಇರಬೇಕು ಅಲ್ವಾ? ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವುದಿದೆ ಅಲ್ಲಿ? ಯಾವುದೂ ಇಲ್ಲ, ಯಾವುದೂ ಇಲ್ಲ ಅಲ್ಲಿ. ಮೆಡಿಕಲ್ ಆಸ್ಪತ್ರೆ ಇಲ್ಲ ಅಲ್ಲಿ, ಸದ್ಯಕ್ಕೆ ಯಾವುದೇ ವೈದ್ಯರಿರಲಿಲ್ಲ, ಆ್ಯಂಬ್ಯುಲೆನ್ಸ್ಗಳಿರಲಿಲ್ಲ, ಏನೇನೂ ಇರಲಿಲ್ಲ ಅಲ್ಲಿ. ಹೆಚ್ಚಿನ ಜನ ಬಂದರೆ ಎಚ್ಚರಿಕೆಯನ್ನು ಹೆಂಗೆ ವಹಿಸಿದ್ರಿ ನೀವು? ಮೆಡಿಕಲ್ ಸೌಲಭ್ಯಗಳು ಇದ್ವಾ? ಇಲ್ಲವೇ ಇಲ್ಲ ಸರ್ ಅಲ್ಲಿ. ಕೇಳೋರೇ ದಿಕ್ಕಿರಲಿಲ್ಲ ಅಲ್ಲಿ. SOP ಇರಬೇಕಲ್ಲ ಅಂತ ಕೇಳ್ತಾ ಇದ್ದಾರೆ. ಅದೂ ಇರಲಿಲ್ಲ ಅಲ್ಲಿ. ಅಂದರೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದಾದರೆ ಒಂದು ಸ್ಟ್ಯಾಂಡರ್ಡ್ ಆಪರೇಷನ್ ಅಂತ ಇರುತ್ತೆ, ಹೇಗೆ ಯಾವ ರೀತಿಯಾಗಿ ಏನು ಅಂತ ಹೇಳಿ. ಅವುಗಳನ್ನೆಲ್ಲ ಒಂದಿಷ್ಟು ಪ್ರೊಸೀಜರ್ಸ್ಗಳನ್ನು ಇಟ್ಕೊಂಡಿರ್ತಾರೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ಗಳನ್ನು, SOP. ಸೊ ಆ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಾರ್ಯಕ್ರಮ ಅಂತಂದರೆ ಇಷ್ಟು ಜನ ಬರ್ತಾರೆ, ಇಷ್ಟು ಚೇರ್ಗಳ ವ್ಯವಸ್ಥೆ, ಅವ್ರಿಗೆ ಇಷ್ಟು ಜನ ಊಟದ್ದು, ಊಟ ಇದ್ದರೆ, ಇಲ್ಲದೇ ಇದ್ದರೆ ಅವ್ರು ಬರೋದೆಲ್ಲಿ, ಯಾವ ರೀತಿಯಾಗಿ ಅವ್ರನ್ನ ಡೈವರ್ಟ್ ಮಾಡಬೇಕು, ಹೇಗೆ ಕಳಿಸ್ಬೇಕು, ವ್ಯವಸ್ಥೆಗಳೇನಿರುತ್ತೆ. ಹೆಚ್ಚಿನ ಜನ 100 ಜನ ಬರೋ ಜಾಗದಲ್ಲಿ 500 ಜನ ಬಂದಾಗ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು, ಇವೆಲ್ಲವೂ ಕೂಡ ಪ್ರತಿಯೊಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ಇಲ್ಲಿ ಇಡೀ ಸರ್ಕಾರವೇ ಇದ್ದಾಗಲೂ ಕೂಡ ಆ ಯೋಚನೆ ಮಾಡಿಲ್ಲ ಅಂತಂದರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಸುಳ್ಳು ಹೇಳ್ತಾ ಇರುವಂಥದ್ದು, ನಾವು ನಿರೀಕ್ಷೆ ಮಾಡಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ಅಂತ ಇವೆಲ್ಲ ಹೇಳೋದಿದೆಯಲ್ಲ, ಕಥೆ ಕಟ್ಟೋದಷ್ಟೇ. ತಮ್ಮನ್ನು ತಾವು ಡಿಪೆಂಡ್ ಮಾಡ್ಕೊಳ್ತಾ ಇರೋದು. ಮನೇಲಿ ಯಾರಿಗಾದ್ರೂ ಆಗಬೇಕಾಗಿತ್ತು ಹಾಗೆ, ಅಲ್ಲಿರುವಂಥವ್ರು ಯಾರಿಗಾದ್ರೂ ಲೀಡರ್ಸ್ಗಳಿಗೆ, ಅವರೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡ್ಬಿಟ್ಟು ಪೋಸ್ ಕೊಟ್ಕೊಂಡು ಕೂತಿದ್ರು. ಕ್ರೀಡಾಂಗಣದಲ್ಲಿ ಕೆಪಾಸಿಟಿಗಿಂತ ಹೆಚ್ಚು ಜನರಿದ್ದರು, ಹೆಚ್ಚು ಜನ ಬಂದಿದ್ದರಿಂದ ಟಿಕೆಟ್ ನೀಡಲು ಆಗಲಿಲ್ಲ, ಮತ್ತು ಇದಕ್ಕೆ ಫ್ರೀ ಅಂತ ಹೇಳಿದ್ರಿ. ಕ್ರೀಡಾಂಗಣದಲ್ಲಿ ಕೆಪಾಸಿಟಿಗಿಂತ ಹೆಚ್ಚು ಜನರಿದ್ದರು ಅಂತ ಹೇಳ್ತಾ ಇದ್ದಾರೆ, ಟಿಕೆಟ್ ನೀಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಎದಕ್ಕೆ ಹೇಳಬೇಕಾಗಿತ್ತು? ನಿಮಗೆ ಗೊತ್ತು ತಾನೇ, ಇರೋದೇ 30-35 ಸಾವಿರ ಕೆಪಾಸಿಟಿ ಇರುವಂಥ ಸ್ಟೇಡಿಯಂ ಅಂತ ಹೇಳಿ 33 ಸಾವಿರ ಟಿಕೆಟನ್ನು ಕೊಟ್ಟಿದ್ರಂತೆ. ಅಷ್ಟು ಕೊಟ್ಟ ನಂತರವೂ ಕೂಡ ಬುಕ್ಕಿಂಗ್ ಮಾಡಿಬಿಡ್ಬೇಕಾಗಿತ್ತು. ಆನ್ಲೈನಲ್ಲಿ ಯಾರು ಈ ಟಿಕೆಟನ್ನು ತಗೊಳ್ತಾರೆ ಅವರಿಗೆ ಮಾತ್ರ ಎಂಟ್ರಿ ಅಂತ ಹೇಳಿಬಿಟ್ಟಿದ್ರೆ ಜನನೂ ಹೋಗ್ತಾ ಇರಲಿಲ್ಲ ಅಲ್ಲಿ. ಬೇರೆ ಪಂದ್ಯಾವಳಿಗಳಲ್ಲಿ ಹೋಗಲ್ವಾ, ಟಿಕೆಟ್ ಇದ್ದವ್ರು ಮಾತ್ರ ಹೋಗ್ತಾರೆ ಅಲ್ಲಿ. ಕಾರ್ಯಕ್ರಮ ಯಾರು ಆಯೋಜನೆ ಮಾಡಿದ್ದು ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಇದೇ ಬೇಕಾಗಿರೋದಿಲ್ಲ ಮುಖ್ಯವಾಗಿ. ಈಗ ಬೇಕಿದ್ರೆ ನೋಡಿ, ಸರ್ಕಾರ ಹಾಕ್ಬಿಡುತ್ತೆ ಅವ್ರ ಮೇಲೆ, KSCA ಮಾಡಿತ್ತು ಸಾರ್ ಅಂತೇಳಿ ಬಡ್ಕೊಳ್ರಿ KSCA ಅವರು. ಓಕೆ, ಇಲ್ಲ RCB ಮ್ಯಾನೇಜ್ಮೆಂಟ್ ಆಯೋಜನೆ ಮಾಡಿತ್ತು ಅಂತ AG ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಹಾಕ್ಬಿಟ್ರೆ ಈಗ ಸೂಪರ್ ಅಲ್ಲ. RCB ಮ್ಯಾನೇಜ್ಮೆಂಟ್ ಆಯೋಜನೆ ಮಾಡಿದ್ದು AG ಅವರು ಹೇಳ್ತಾ ಇರೋದು. ಕಾರ್ಯಕ್ರಮ ಯಾರು ಆಯೋಜನೆ ಮಾಡಿದ್ದು? ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. RCB ಮ್ಯಾನೇಜ್ಮೆಂಟ್ ಆಯೋಜನೆ ಮಾಡಿದ್ದು. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಬೇರೆ ಹೇಳಿದರು. ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು KSCA ಹೇಳಿತ್ತು, ಅದಕ್ಕೆ ತಕ್ಕಂಗೆ ನಾವು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಇಟ್ಕೊಂಡ್ವಿ. ಆಮೇಲೆ KSCA ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇಟ್ಕೊಂಡಿತ್ತು ಅಂತ ಹೇಳಿ. ಇಲ್ಲಿ ನೋಡಿದರೆ AG ಅವರು RCB ಮ್ಯಾನೇಜ್ಮೆಂಟ್ ಆಯೋಜನೆ ಮಾಡಿತ್ತು ಅಂತ ಹೇಳ್ತಾ ಇದ್ದಿದ್ದು. ಸರ್ಕಾರದ ಪಾತ್ರ ಇಲ್ವಾ ಇದರಲ್ಲಿ? ಪೊಲೀಸರು ಸೆಲೆಬ್ರೇಷನ್ಗೆ ಭದ್ರತೆಯನ್ನು ವಹಿಸಿದ್ರು. ಮಧ್ಯಾಹ್ನ 3 ಗಂಟೆಯ ನಂತರ ಸಮಸ್ಯೆ ಹೆಚ್ಚಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಯಾರು ಆಯೋಜನೆ ಮಾಡಿದ್ದು ಅಂತಂದಾಗ RCB ಮ್ಯಾನೇಜ್ಮೆಂಟ್ ಮಾಡಿತ್ತು ಅಂತ AG ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ಲಿ. ಜೊತೆಗೆ ಪೊಲೀಸರು ಕೂಡ ಸೆಲೆಬ್ರೇಷನಲ್ಲಿ ಭದ್ರತೆಯನ್ನು ವಹಿಸಿದ್ರು. ಅಂದರೆ ರಾತ್ರಿ ಎಲ್ಲ ಸೆಲೆಬ್ರೇಷನ್ ಇತ್ತಲ್ಲ, ಮಧ್ಯಾಹ್ನ 3 ಗಂಟೆ ನಂತರ ಸಮಸ್ಯೆ ಹೆಚ್ಚಾಗಿತ್ತು ಅಂತ ಹೇಳಿ, ಜನ ಆವಾಗಲೇ ಕ್ರೌಡ್ ಶುರುವಾಗಿದ್ದು ಅಂತ. ಹೊರ ರಾಜ್ಯದ ಜನರು ಕೂಡ ಬಂದಿದ್ದರು ಅಂತ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಹೊರ ಜಿಲ್ಲೆಗಳಿಂದ ಬಂದಿದ್ದರು, ಬೇರೆ ಬೇರೆ ಸುತ್ತಮುತ್ತಲಿನ ಜಿಲ್ಲೆಯವರು. ಈಗ ಹೊರ ರಾಜ್ಯದವರೂ ಬಂದಿದ್ದರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾರು ಬಂದಿದ್ರು? ಇಲ್ಲಿ ಕೆಲಸ ಮಾಡೋರು ಬಿಟ್ಟರೆ ಇನ್ಯಾರು ಬಂದಿರ್ತಾರೆ? ಹೇಳಿದ್ದೆ, ಅನೌನ್ಸ್ ಮಾಡಿದ್ದೆ ಮಧ್ಯಾಹ್ನ 11 ಗಂಟೆ 12 ಗಂಟೆ ಸುಮಾರಿಗೆ ಅನೌನ್ಸು. ಹೊರ ರಾಜ್ಯದಿಂದ ಯಾರು ಬಂದುಬಿಡ್ತಾರೆ? ಎಲ್ಲಿಂದ ಬಂದುಬಿಡ್ತಾರೆ? ಎಲ್ಲಿಂದ ಬರ್ತಾರೆ? ನಿಮಗೆ ತಮಿಳ್ನಾಡು ಬರಬೇಕು, ಕೇರಳದಿಂದ ಬರಬೇಕು. ಬರೋಕ್ಕೆ 4-5 ಗಂಟೆ ಬೇಕು ಅವರಿಗೆ. ನೀವು ಅನೌನ್ಸ್ ಮಾಡಿದ್ದೆ 11-12 ಗಂಟೆಗೆ. 3 ಗಂಟೆಗೆ ಕ್ರೌಡ್ ಜಾಸ್ತಿ ಆಗೋಗಿದೆ ಅಲ್ಲಿ. 3 ಗಂಟೆಯಿಂದನೇ ಡೆತ್ ಆಗೋಕ್ಕೆ ಶುರುವಾದವು ಅಲ್ಲಿ. ಎಷ್ಟು ಸುಳ್ಳು ಹೇಳ್ತೀರಿ ನೀವೆಲ್ಲ?
ಎಷ್ಟು ಯಾಮಾರಿಸುವಂಥ ಕೆಲಸವನ್ನು ಮಾಡ್ತೀರಿ ನೀವೆಲ್ಲ. ಹೊರ ರಾಜ್ಯದ ಜನರು ಕೂಡ ಬಂದಿದ್ರು ಅಂಥೇಳಿ. ಎಷ್ಟು ಜನ? 100 ಜನ, 1000 ಜನ, 2000 ಜನ? ಹೊರ ರಾಜ್ಯದ ಜನರು ಕೂಡ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಮ್ಮನ್ನು ತಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಳ್ಬೇಕೋ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕ್ರೀಡಾಂಗಣದ 7 ಮತ್ತು 6ನೇ ಗೇಟ್ನಲ್ಲಿ ಸಾವು ಸಂಭವಿಸಿವೆ. 6 ಮತ್ತು 7ನೇ ಗೇಟ್ನಲ್ಲಿ ಸಾವು ಸಂಭವಿಸಿವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಬೇರೆ ಗೇಟ್ಗಳಲ್ಲಿ ಏನಾಗಿತ್ತು? ಓಪನೇ ಮಾಡಿರ್ಲಿಲ್ವಲ್ಲ. ಕೆಲವು ಗೇಟ್ಗಳನ್ನು ಓಪನೇ ಮಾಡಿರ್ಲಿಲ್ಲಲ್ಲ. ಕೆಲವು ಗೇಟ್ಗಳಿಗೆ ಹೋದ್ರೆ ಆ ಗೇಟಿಗೆ ಹೋಗಿ ಅಂತ ಕಳಿಸ್ತಾ ಇದ್ರಂತೆ, ಆ ಗೇಟಿಗೆ ಹೋದ್ರೆ ಇನ್ನೊಂದು ಗೇಟಿಗೆ ಹೋಗಿ ಅಂತ ಕಳಿಸ್ತಾ ಇದ್ರು. ಹಿಂಗೆ ಪಬ್ಲಿಕ್ಕನಲ್ಲಿ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಇದ್ರು. ಆ ಟೈಮಲ್ಲಿ ಈ ರೀತಿಯಾಗಿತ್ತು. ಸ್ಟೇಡಿಯಂಗೆ ಎಷ್ಟು ಗೇಟ್ಗಳಿದೆ? ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಬರ್ತು ಎಲ್ಲವನ್ನು ಇನ್ ಡೀಟೇಲ್ ಆಗಿ ತಗೊಳ್ತಾರೆ. ಎಷ್ಟು ಗೇಟ್ಗಳಿವೆ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಎಷ್ಟು ಗೇಟ್ಗಳಿವೆ ಅಂತ ಹೇಳಿ. ಅದಾದ ನಂತರ ಮತ್ತೆ ಪ್ರಶ್ನೆ ಬರುತ್ತೆ, ಎಷ್ಟು ಗೇಟ್ ಓಪನ್ ಮಾಡಿದ್ರಿ ಅಂತ ಹೇಳಿ. ಅದರಲ್ಲೂ ಕೇಳಿ ಸರ್, 21 ಗೇಟ್ಗಳಿವೆ ಅಂತ AG ಶಶಿಕರಣ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. 21 ಗೇಟ್ಗಳು ಎಷ್ಟು ಓಪನ್ ಮಾಡಿದ್ರಿ ಅದರಲ್ಲಿ ಕೇಳ್ತಾರೆ. ಡೆಫಿನೆಟ್ಲಿ ಬರುತ್ತೆ ಅದು. ಎಷ್ಟು ಗೇಟ್ಗಳನ್ನು ಓಪನ್ ಮಾಡಿದ್ರಿ ನೋಡೋಣ, ಎಷ್ಟು ಈಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. 21 ಗೇಟ್ಗಳಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ಆಗಿರುವಂಥ ಪರಿಸ್ಥಿತಿ ಇದು. ಆದರೆ 3 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಿದ್ರು. ಎಕ್ಸಾಕ್ಟ್ಲಿ ಸಮಸ್ಯೆ ಇದೇ ಆಗಿರೋದು. 21 ಗೇಟ್ಗಳಲ್ಲಿ 3 ಗೇಟ್ ಓಪನ್ ಮಾಡಿದ್ದೆ ಅನಾಹುತಕ್ಕೆ ಕಾರಣವಾಗಿರೋದು. ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗ್ಬೇಡಿ ಅಂತ ನಿನ್ನೆಯಿಂದನೂ ಹೇಳಿದ್ದೀವಿ. ಇದೇ ಆಗಿರುವ ಅನಾಹುತ. ಅದಕ್ಕೆ ವ್ಯವಸ್ಥೆ ಸರಿ ಇಲ್ಲದೆ ಇರುವಂಥದ್ದು. ಹೊರ ರಾಜ್ಯದ ಜನರು ಕೂಡ ಬಂದಿದ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರ್ರಿ? ಹಾರ್ಡ್ಲಿ ಒಂದು 5,000ನೋ 10,000 ಒಳಗಡೆನೇ ಇರ್ತಾರೆ. ಸ್ಟೇಡಿಯಂಗೆ ಎಷ್ಟು ಗೇಟ್ಗಳಿದೆ ಅಂತೆಲ್ಲ ಕೇಳಿದ್ದಾರೆ. 21 ಗೇಟ್ಗಳಿವೆ. ಅದರಲ್ಲಿ 3 ಗೇಟ್ ಮಾತ್ರ ಓಪನ್ ಮಾಡಿದ್ರು. ಅದು ಅನಾಹುತಕ್ಕೆ ಕಾರಣ ಅಂತ ಹೇಳ್ತಿರ್ತಾರೆ. ಅದಷ್ಟೇ ಅಲ್ಲ, AG ಶಶಿಕಿರಣ್ ಹೇಳಿಕೆಗೆ ಮತ್ತೊಬ್ಬ ವಕೀಲರಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಬ್ಬ ವಕೀಲರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ AG ಶಶಿಕಿರಣ್ ಅವರ ಹೇಳಿಕೆಗೆ. ಸೊ 21 ಗೇಟ್ಗಳಲ್ಲಿ 3 ಗೇಟ್ ಅಷ್ಟೇ ಓಪನ್ ಆಗಿದ್ದು. 3 ಗೇಟ್ ಅಷ್ಟೇ ಓಪನ್ ಆಗಿದ್ದು. ಆ ಒಂದು ಗೇಟಿಂದ ಇನ್ನೊಂದು ಗೇಟಿಗೆ ಕಳಿಸ್ತಾ ಇದ್ರು ಅಲ್ಲಿರುವಂಥವರನ್ನ. ಮತ್ತೊಬ್ಬ ವಕೀಲರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪರಿಸ್ಥಿತಿಗೆ ಎಲ್ಲವೂ ಕೂಡ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ರಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಿದ್ದು. ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ರಾ? ಇಲ್ಲ. ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದರೆ ಈ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಆಮೇಲೆ ಓಪನ್ ಮಾಡಿರುವಂಥ ಗೇಟ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಓಪನ್ ಮಾಡಿಲ್ಲ. ಅವುಗಳಲ್ಲಿ ಚಿಕ್ಕದಾಗಿ ಓಪನ್ ಮಾಡಿಬಿಟ್ಟು ಒಬ್ಬೊಬ್ಬರನ್ನೇ ಒಳಗಡೆಗೆ ಬಿಡುವಂಥ ಕೆಲಸ ನಡೀತಾ ಇತ್ತಲ್ಲಿ. ಕೇಳಿದ್ದಾರೆ ಅದನ್ನು ನ್ಯಾಯಮೂರ್ತಿಗಳು. ಹೌದು, ಆಡಳಿತ ಮಂಡಳಿ ಹೇಳಿದೆ ಅಂತ AG ಶಶಿಕಿರಣ್ ಅವರು ಹೇಳ್ತಾ ಇರೋದು. 21 ಗೇಟ್ಗಳಲ್ಲಿ 3 ಗೇಟ್ ಓಪನ್ ಮಾಡಿದ್ದೆ ಅನಾಹುತಕ್ಕೆ ಕಾರಣ. AG ಶಶಿಕಿರಣ್ ಹೇಳಿಕೆಗೆ ಮತ್ತೊಬ್ಬ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ 21 ಗೇಟ್ಗಳಲ್ಲಿ 3 ಗೇಟ್ ಅಷ್ಟೇ ಓಪನ್ ಆಗಿದ್ದು. ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ರಾ ಅಂತ ಕೇಳ್ತಾರೆ. ಹೌದು ಅಂತ ಆಡಳಿತ ಮಂಡಳಿ ಹೇಳಿದೆ ಅನ್ನೋದನ್ನು AG ಶಶಿಕಿರಣ್ ಅವರು ಹೇಳ್ತಾ ಇದ್ದಾರೇನೋ. ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿಲ್ಲ. ಅಲ್ಲಿ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿಲ್ಲ. ಇನ್ನೊಬ್ಬರು ವಕೀಲರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ 3 ಗೇಟ್ ಅಲ್ಲ, 21 ಗೇಟ್ಗಳಲ್ಲಿ 3 ಗೇಟ್ ಓಪನ್ ಮಾಡಿದ್ದು ಅಷ್ಟೇ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿಗಳು ಕೇಳಿದಾಗ AG ಅವರು ಹೇಳ್ತಾರೆ, ಹೌದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ವಿ, ಆಡಳಿತ ಮಂಡಳಿ ಹೇಳಿದೆ ಅಂತ ಹೈಕೋರ್ಟ್ಗೆ AG ಶಶಿಕಿರಣ್ ಅವರು ಹೇಳ್ತಾರೆ. ಬಟ್ ಅಲ್ಲಿ ಇನ್ನೊಬ್ಬ ವಕೀಲರು ಹೇಳ್ತಾರೆ, ಇಲ್ಲ 21 ಗೇಟ್ಗಳಲ್ಲಿ ಬರೀ 3 ಗೇಟ್ಗಳನ್ನು ಓಪನ್ ಮಾಡಿದ್ದು ಅಂತೇಳಿ ಇನ್ನೊಬ್ಬರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿ ಅಲ್ಲಿ ಹೇಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೀತಾ ಇದೆ?
ಅರುಣ್, ನಿನ್ನೆ ನಡೆದಂಥ ದುರಂತಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ PL ಅರ್ಜಿ ಏನಿತ್ತು, ಸುಮೋಟೋ ಕೇಸನ್ನು ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. AG ಶಶಿಕಿರಣ್ ಅವರು ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಜಡ್ಜ್ಗೆ ಮಾಹಿತಿ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ನಿನ್ನೆ ಕಾರ್ಯಕ್ರಮ ಏನು ಆಯೋಜನೆ ಮಾಡಲಾಗಿತ್ತು, ಆ ಕಾರ್ಯಕ್ರಮದಲ್ಲಿ ಎಷ್ಟು ಜನರು ಸೇರಿದ್ರು ಅನ್ನುವಂಥದ್ರ ಬಗ್ಗೆ ಬಹಳ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಆರಂಭದಲ್ಲಿ ಈ ಇನ್ಸಿಡೆಂಟ್ ಹೇಗಾಯಿತು ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಎಷ್ಟು ಭದ್ರತೆಯನ್ನು ಮಾಡ್ಕೊಂಡಿದ್ವಿ ನಿನ್ನೆ ಕಾರ್ಯಕ್ರಮಕ್ಕೆ ನಾವು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನ ಮಾಡ್ತಿರುವಂಥದ್ದು. ನಿನ್ನೆ ಕಮಿಷನರ್ ಮತ್ತು DCPಗಳ ನೇತೃತ್ವದಲ್ಲಿ ಸುಮಾರು 1643 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು ಅನ್ನುವಂಥದ್ದು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸುಮಾರು 2.5 ಲಕ್ಷದಷ್ಟು ಜನರು ಸೇರ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತಿರುವಂಥದ್ದು. ಅದರ ಜೊತೆಗೆ ನಿಮ್ಮ SOP ಏನು ಅನ್ನುವಂಥದ್ರ ಬಗ್ಗೆ ಕೂಡ ಜಡ್ಜ್ ಶಶಿಕಿರಣ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಿರುವಂಥದ್ದು. ಯಾಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ 2.5 ಲಕ್ಷದಷ್ಟು ಜನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಗಮನಕ್ಕೆ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ SOPಯನ್ನು ಸಿದ್ಧಪಡಿಸ್ಕೊಂಡಿದ್ರಿ, ಅಂದರೆ ಯಾವುದೇ ರೀತಿಯ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಿದ್ರಿ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಜಡ್ಜ್ ಅವರು ಮಾಡಿರುವಂಥದ್ದು. ಯಾಕಂದರೆ ಈ ದುರಂತಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಿರುವಂಥದ್ದು. ಆ ಕಾರಣಕ್ಕಾಗಿ ಯಾವ ರೀತಿಯಾಗಿ ನಾವು ಭದ್ರತೆಯನ್ನು ಮಾಡ್ಕೊಂಡಿದ್ವಿ, ಎಷ್ಟು ಜನ ಸೇರಿದ್ರು, ಅದರಲ್ಲಿ ಎಷ್ಟು ಸಾವಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಶಶಿಕಿರಣ್ ಅವರು ಜಡ್ಜ್ ಅವರಿಗೆ ಕೊಡ್ತಿರುವಂಥದ್ದು. ಅದರಲ್ಲಿ ಸುಮಾರು 11 ಜನ ಸತ್ತಿರೋದ್ರಲ್ಲಿ 6 ಜನ ಬಾಯ್ಸ್ ಮತ್ತು ಇನ್ನು 5 ಜನ ಲೇಡೀಸ್ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ವಿವರವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಟಿಕೆಟ್ ಏನು KC ಅವರು ಇದು ಮಾಡಿದ್ರು ಅದನ್ನು ಕೂಡ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಸುಮಾರು 36,400 ಚಿಲ್ಲರೆಯಷ್ಟು ಟಿಕೆಟ್ ಇದ್ವು, ಅದರಲ್ಲಿ ನಾವು 33,000ದಷ್ಟು ಟಿಕೆಟನ್ನು ಇಶ್ಯೂ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವ ಕೆಲಸವನ್ನು AG ಶಶಿಕಿರಣ್ ಅವರು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಈ ಒಂದು ದುರಂತಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಳಗಡೆ ಜನರಿಗೆ ಬಿಡಲಿಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ ಅನ್ನುವಂಥದ್ದನ್ನು ಹೇಳುವ ಸಂದರ್ಭದಲ್ಲಿ ಸುಮಾರು ಚಿನ್ನಸ್ವಾಮಿ ಸ್ಟೇಡಿಯಂಗೆ 21 ಗೇಟ್ಗಳಿದೆ, ಜನರನ್ನು ಬಿಡಲಿಕ್ಕೆ ಕೇವಲ 3 ಗೇಟ್ಗಳನ್ನು ಓಪನ್ ಮಾಡಿದ್ದು ಈ ಒಂದು ದುರಂತಕ್ಕೆ ಕಾರಣವಾಗಿರ್ಬೋದು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರಸ್ತಾವ ಮಾಡುವ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.